ಸಂಕೇಶ್ವರದಲ್ಲಿ ಸಾರಾಯಿ ಅಂಗಡಿಗಳು ಹೊತ್ತಿಲ್ಲದ ಹೊತ್ತಿನಲ್ಲೇ ಪ್ರಾರಂಭ. ಸಂಕೇಶ್ವರ ಪಟ್ಟಣದಲ್ಲಿ ಸಾರಾಯಿ ಅಂಗಡಿಗಳು ನಿಯಮಿತ ಸಮಯವನ್ನ ಲೆಕ್ಕಿಸದೆ ಬೆಳಗ್ಗೆ 6 ಗಂಟೆಗೂ ಮುಂಚೆಯೇ ತೆಗೆದುಕೊಳ್ಳುತ್ತಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೇಳೋರು ಇಲ್ಲದಂತಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಸ್ಥಳೀಯರು ಹಲವು ಬಾರಿ ದೂರು ನೀಡಿದ್ರು ಕೂಡ ಹಾಗೂ ಪತ್ರಿಕೆಯಲ್ಲಿ ಸುದ್ದಿ ಪ್ರಕಟವಾದರೂ ಕೂಡ ಅಧಿಕಾರಿಗಳ ನಾಟಕ ಕೇವಲ 1 ತಿಂಗಳವರೆಗೂ ಮಾತ್ರ ನಡೆಯುತ್ತೆ. ನಂತರ ಮತ್ತೆ ಹಳೆಯ ಪದ್ಧತಿ ಮುಂದುವರಿಯುತ್ತೆ. ಈ ಅನಿಯಂತ್ರಿತ ಸಾರಾಯಿ ಮಾರಾಟದಿಂದ ಕೂಲಿ ಕಾರ್ಮಿಕರು ಕೆಲಸಕ್ಕೆ ತೆರಳದೆ ಬೆಳಗ್ಗೆ ಸಾರಾಯಿ ಅಂಗಡಿಗಳ ಕಡೆ ಮುಖ ಮಾಡ್ತಿದ್ದಾರೆ. ಸಾಲ ಸೋಲ ಮಾಡಿ ಸಾರಾಯಿ ಸೇವಿಸೋದ್ರಿಂದ ಕುಟುಂಬದ ನಿರ್ವಹಣೆ ಸಂಕಷ್ಟಕ್ಕೆ ಸಿಲುಕುತ್ತಿದೆ. ಮನೆಯ ಯಜಮಾನನ ಮದ್ಯಪಾನದಿಂದ ಮನೆಯ ಹೊಣೆಗಾರಿಕೆ ಮಹಿಳೆಯರ ಮೇಲೆ ಬಿದ್ದಿದೆ. ಸಾಕಷ್ಟು ಪ್ರಮಾಣದಲ್ಲಿ ಸಾರಾಯಿ ಮಾರಾಟವಾದ್ರೆ ಸಾಕು, ಯಾರದೋ ಮನೆ ಹಾಳಾದ್ರೂ ಅಧಿಕಾರಿಗಳಿಗೆ ಏನು ಎಂಬ ಜನರ ಅಸಮಾಧಾನ ಸದ್ದು ಕೇಳಿ ಬರುತ್ತಿದೆ. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಮಾನವೀಯತೆ ದೃಷ್ಟಿಯಿಂದ ಕ್ರಮ ಕೈಗೊಳ್ಳುತ್ತಾರೋ ಅಥವಾ ನಿರ್ಲಕ್ಷ್ಯ ಮುಂದುವರಿಸುತ್ತಾರೋ ಎನ್ನುವುದನ್ನ ಕಾಯ್ದು ನೋಡಬೇಕಾಗಿದೆ. ವರದಿ ಸಂತೋಷ್ ಪಾಟೀಲ್, SP7 ನ್ಯೂಸ್ ಕನ್ನಡ, ಸಂಕೇಶ್ವರ್. टाइमिंग गवर्नमेंट आदेश प्रकार अंगड़ी बाहर ಮತ್ತೆ ಈಗ ಈ ಟೈಮ್ ಎಷ್ಟಾಗಿತ್ತು ಈಗ? ಅಲ್ಲ ಟೈಮಿಂಗ್ ಎಷ್ಟು ಇವಾಗ? ಮಾಲಕರ ಹೆಸರು ಏನ್ರಿ? ಅಲ್ಲ ಮಾಲಕರ ಹೆಸರು ಹೇಳ್ರಲ್ಲ.